ಹಾಯ್ ಫೈನಲಿ ಆರ್ ಸಿ ಬಿ ಆ ಟಾಪ್ ಪೊಸಿಷನನ್ನು ಸೆಕ್ಯೂರ್ ಮಾಡ್ಕೊಂಡಿದೆ. ಭಾಳಷ್ಟು ಹೈ ಡ್ರಾಮಾ, ಭಾಳಷ್ಟು ಟೆನ್ಷನ್ ನಂತರ ಈಗ ಆರ್ ಸಿ ಬಿ ಟಾಪಲ್ಲಿದೆ. ಹಾಗಾಗಿ ನಮಗೆ ಮತ್ತೆ ಈ 3-4ಕ್ಕೆ ಬಂದು ಒಂದು ಮ್ಯಾಚ್ ಆಡೋದು, ಮತ್ತೊಬ್ಬರನ್ನ ಫೇಸ್ ಮಾಡೋದು ಇಂಥದ್ದೆಲ್ಲ ಗೊಂದಲ ಇಲ್ಲ. ಒಂದೋ ಡೈರೆಕ್ಟಾಗಿ ಫೈನಲ್, ಇಲ್ಲಾಂದ್ರೆ ಒಂದು ಆಪ್ಷನ್ ಸಿಗುತ್ತೆ. ಆ ಒಂದು ಪೊಸಿಷನ್ಗೆ ಆರ್ ಸಿ ಬಿ ಬಂದಿದೆ ಈಗ. ಬಟ್ ಆರ್ ಸಿ ಬಿ ಅಪ್ರೋಚ್ ಇವತ್ತು ನಿಜಕ್ಕೂ ಡಿಬೇಟ್ಗೆ ಕಾರಣ ಆಗುತ್ತೆ. ಕೆಲವ್ರಿಗೆ ಇಷ್ಟ ಆಗಿದೆ, ಕೆಲವ್ರಿಗೆ ಇಷ್ಟ ಆಗಿಲ್ಲ. ಎಸ್ಪೆಷಲಿ ರಜತ್ ಪಟಿದಾರ್ ಅವರ ಅಪ್ರೋಚ್. ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ನಾವು 256ಕ್ಕೆ ಅಗ್ರೆಸಿವ್ ಆಗಿ ಹೋಗಬೇಕಾಗಿತ್ತಾ, ಅಥವಾ 166 ನಮ್ಮ ಗೋಲ್ ಪೋಸ್ಟನ್ನು ಏನು ಚೇಂಜ್ ಮಾಡ್ಕೊಂಡ್ವಿ, ಟಾಪ್ 2 ಇದ್ದರೆ ಸಾಕು, ಆ ಟಾಪ್ ಪೊಸಿಷನ್ ಸಾಕು ನಮಗೆ, ಗೆಲ್ಲೋದು ಬೇಡ ಅಂತ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇದೊಂದು ಸ್ಮಾರ್ಟ್ ಮೂವ್ನ ಏನು ಅನ್ನೋದ್ರ ಬಗ್ಗೆ ಮಾತನಾಡೋಣ. ನನ್ನನ್ನು ಕೇಳಿದ್ರೆ ಕೆಲವೊಮ್ಮೆ ನಾವು ವೆಂಕಟೇಟನ್ನು ತೋರಿಸ್ಬೇಕಾಗುತ್ತೆ. ವೆಂಕಟೇಶ್ ಅಯ್ಯರ್ ಫ್ರಮ್ ದ ಫಸ್ಟ್ ಬಾಲ್ ಸ್ಟೆಪ್ ಔಟ್ ಆಗಿ ಹೊಡೆದ್ರು ಪ್ಯಾಟ್ ಕಮಿನ್ಸ್ಗೆ. ಅಲ್ಲಿಂದಲೇ ಒಂದು ಕಾನ್ಫಿಡೆನ್ಸ್ ತೋರಿಸಿದ್ರು. ದೇವದತ್ ಪಡಿಕ್ಕಲ್ ಅದನ್ನು ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ರು. ವಿರಾಟ್ ಕೊಹ್ಲಿ ನಿಜಕ್ಕೂ ಈ ಮ್ಯಾಚಲ್ಲಿ ಸ್ವಲ್ಪ ಡಿಸಪಾಯಿಂಟಿಂಗ್ ಆಗಿತ್ತು. ಅವರ ಪ್ಲೇಸ್ಮೆಂಟ್, ಟೈಮಿಂಗ್ ಯಾವುದೂ ಕೂಡ ಇವತ್ತು ಕಾನ್ಫಿಡೆಂಟ್ ಆಗಿರಲಿಲ್ಲ. ನನಗನ್ನಿಸ್ತು ಅವರು ಸೆಕೆಂಡ್ ಫಿಡಲ್ ರೋಲನ್ನು ಇವತ್ತು ನಿಭಾಯಿಸ್ತಾರೆ, ಬೇರೆಯವರು ಸ್ಟ್ರೈಕ್ ಕೊಡ್ತಾರೆ ಅಂತ. ಬಟ್ ಅಲ್ಲೂ ಕೂಡ ಸೇಮ್ ಅದೇ ಶಾಟ್ ಒಂದು ಹೊಡೆದಿದ್ರು, ಅದಾದಮೇಲೆ ಸೀದಾ ಕೈಗೆ ಹೋಯಿತು. ಇವತ್ತು ಹೊಸ ಆಫ್ ಡೇ ಫಾರ್ ವಿರಾಟ್ ಕೊಹ್ಲಿ. ಆದರೆ ಅದಾದಮೇಲೆ ರಜತ್ ಪಟಿದಾರ್ ಹಾಗೆ ಕೃಣಾಲ್ ಪಾಂಡ್ಯ ಆಡಿದಂಥ ರೀತಿ ನಿಜಕ್ಕೂ ಸ್ವಲ್ಪ ಡಿಬೇಟಿಗೆ ಕಾರಣ ಆಗುತ್ತೆ. ನನಗನ್ಸುತ್ತೆ ಸ್ವಲ್ಪ ಇಂಟೆಂಟ್ ತೋರಿಸ್ಬೋದಾಗಿತ್ತು. ಬಟ್ ಏನಾಗುತ್ತೆ ಗೊತ್ತಾ, ಇಲ್ಲಿ ಸ್ವಲ್ಪ ಯಾಮಾರಿದ್ರು ಕೂಡ, ಏನಾದರೂ ಸ್ಟ್ರೈಕ್ ಮಾಡೋಕ್ಕೆ ಹೋಗಿ, ದೊಡ್ಡ ಶಾಟ್ಸಿಗೆ ಹೋಗಿ, ಅದಾದಮೇಲೆ ವಿಕೆಟ್ಗಳು ಹೋಗಿ ಏನಾದರೂ 166 ಸಾಧ್ಯ ಆಗದೆ ಇದ್ದರೆ ಯಾರು ಬೈತಾ ಇದ್ರು ರಜತ್ ಪಟಿದಾರ್ಗೆ ಅಥವಾ ಕೃಣಲ್ಗೆ, ಯಾಕೆ ಈ ಥರ ಸಿಂಗಲ್ಸ್ ಆಡ್ತಾ ಇದ್ದಾರೆ, ಫುಲ್ ಟಾಸ್ಗೂ ಕೂಡ ಹೊಡಿತಿಲ್ಲ ಅಂತ. ಅದೇ ಅಭಿಮಾನಿಗಳು ವಾಪಸ್ ಅವರಿಗೆ ಬೈತಾರೆ. ಏನು ಸ್ವಲ್ಪ ಆರಾಮಾಗಿ ಆಡೋಕ್ಕಾಗಲ್ವ? ಏನು 256 ಹೊಡಿಯೋಕ್ಕಾಗ್ತಾ ಇತ್ತಾ? 166 ಮೊದಲು ನೋಡಿಕೊಂಡು ಆಮೇಲೆ 256ಕ್ಕೆ ಟ್ರೈ ಮಾಡಬೇಕಾಗಿತ್ತು ಅಂತ ಭಾಳಷ್ಟು ಜನ ಹೇಳಿರೋರು. ಸೊ ಇದೆಲ್ಲ ಒಂಥರ ಸಂದಿಗ್ಧ ಪರಿಸ್ಥಿತಿ. ಆರ್ ಸಿ ಬಿ ಕ್ಯಾಪ್ಟನ್ಸಿ ಅನ್ನೋದು ಇದೆಯಲ್ಲ, ಅಷ್ಟು ಈಸಿ ಅಲ್ಲ. ಕೆಲವೊಂದು ಸಲ ಏನೋ ಮಾಡೋಕ್ಕೆ ಹೋಗಿ ಇನ್ನೊಂದೇನೋ ಆಗಿ 166 ಕೂಡ ಆಗದೆ ಟಾಪ್ 2 ಸ್ಪಾಟ್ ಕೂಡ ಹೋಗಿ ಟಾಪ್ 3ಗೆ ಹೋದರೆ ಅದೇ ಜನ ವಾಪಸ್ ಬೈತಾರೆ. ಸೊ ಇಂಥ ಒಂದು ಸಂದರ್ಭ. ಸೊ ಬಟ್ ಆದರೂ ಕೂಡ ಟ್ರೈ ಮಾಡ್ಬೋದಾಗಿತ್ತು, ಇನ್ನೊಂದು ಸ್ವಲ್ಪ ಅಗ್ರೆಸಿವ್ ಆಗಿರಬಹುದಾಗಿತ್ತು ಅಂತ ಅನಿಸ್ತು. ಯಾಕಂದರೆ ಭಾಳಷ್ಟು ಫುಲ್ ಟಾಸ್ ಬಾಲ್ಗಳನ್ನು ಕೂಡ ರಜತ್ ಸಿಂಗಲ್ ಆಡ್ತಾಯಿದ್ರು, ಜಾಸ್ತಿ ದೊಡ್ಡ ಶಾಟಿಗೆ ಹೋಗ್ತಾ ಇರಲಿಲ್ಲ. ಯಾಕಂದರೆ ಅವ್ರ ಸ್ಟ್ರೆಂತಿಗೆ, ಎಸ್ಪೆಷಲಿ ಸ್ಪಿನ್ನರ್ಸ್ಗೆ, ಆ ಶಿವಾಂಗ್ ಬಾಲ್ ಒಂದು ಬರುತ್ತೆ ಲೆಗ್ ಸೈಡಿಗೆ, ಅದನ್ನು ಜಸ್ಟ್ ಈ ಥರ ಹಿಂದೆ ಟಚ್ ಮಾಡಿದ್ರೆ ಸಿಕ್ಸೋದು ಪಟಿದಾರ್ಗಿರುವಂಥ ಒಂದು ಅಬಿಲಿಟಿಗೆ. ಬಟ್ ನಾವು ಇಲ್ಲಿಂದ ಮಾತಾಡೋದು ಈಸಿ, ಬಟ್ ಆ ಮಿಡಲ್ ಅಲ್ಲಿರಬೇಕಾದ್ರೆ ಟೀಮ್ ಮ್ಯಾನೇಜ್ಮೆಂಟ್ ಏನು ಅವ್ರಿಗೆ ಹೇಳುತ್ತೆ, ಫಸ್ಟು ನಾವು ಆ ಸ್ಪಾಟನ್ನು ಸೆಕ್ಯೂರ್ ಮಾಡ್ಕೊಳ್ಳೋಣ, ಆಮೇಲೆ 256ಕ್ಕೆ ಹೋಗೋದಾ ಏನು ಅಂತ. ಬಟ್ ಓವರಾಲ್ ಇವತ್ತಿನ ಮ್ಯಾಚಲ್ಲಿ ನೋಡಿದ್ರೆ ನನಗೆ ಬೌಲರ್ಸ್ಗಳು ಡಿಸಪಾಯಿಂಟ್ ಮಾಡಿದ್ರು. ಹೌದು, ಪಿಚ್ ಅವರು ನ್ಯಾಷನಲ್ ಹೈವೇ ಥರ ಮಾಡಿದರು. ಯಾಕಂದರೆ ಅವ್ರಿಗೆ ಬೇಕಾದಂಥ ಪಿಚ್. ಹೇಗೆ SRHನ ಆ ಬ್ಯಾಟಿಂಗ್ ಹೆವಿ ವೇಟ್ ಇದೆ, ನಾನು ಪ್ರಿವ್ಯೂ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಅವ್ರ ಪಕ್ಕ ಒಂದು 250+ ಪಿಚ್ ಇವತ್ತು ಮಾಡಿರ್ತಾರೆ. ಯಾಕಂದರೆ ಅವರಿಗೆ ಚೇಸಿಂಗಲ್ಲೂ ಕೂಡ 90, 89 ಆ ಒಂದು ಬ್ಯಾರಿಯರ್ ಇತ್ತು ಅವ್ರಿಗೆ. ಅಷ್ಟರೊಳಗಡೆ ನಾವು ಗೆಲ್ಲಬೇಕು ಒಂದು 90 ರನ್ ಅಂತರದಲ್ಲಿ ಅಂತ. ಬಟ್ ಅದಾದಮೇಲೆ 166 ಅನ್ನೋದು ಅವ್ರಿಗೇನು ಬಂತು. ಬಟ್ ನನಗೆ ಫೀಲ್ಡಿಂಗ್ ಇವತ್ತು ನಿಜಕ್ಕೂ ಕಾಂಪ್ಲಿಮೆಂಟ್ ಮಾಡಲಿಲ್ಲ. ಕ್ಯಾಚ್ಗಳ ಮೇಲೆ ಕ್ಯಾಚ್ ಬಿಟ್ಟರು. ಕೆಲವೊಂದು ಒಳ್ಳೆ ಟ್ರೈನೇ, ಜಾರ್ಡನ್ ಕಾಕ್ಸ್ ಎಲ್ಲ ಮಾಡಿದ್ದು ಅದು ಆಲ್ಮೋಸ್ಟ್ ಒಳ್ಳೆ ಟ್ರೈ. ಬಟ್ ಪಡಿಕಲ್ ಕ್ಯಾಚ್ ಎಲ್ಲ ನೋಡಿದ್ರೆ, ಇನ್ನೊಂದು ರಸಿಕ್ದಾರ್ ಸಲಾಮ್ ನಾನು ನೋಡ್ತಾ ಇದ್ದೆ, ಒಂದು ಬೌಂಡ್ರಿ ಬಿಟ್ಟರು, ಅವ್ರು ರೆಡಿನೇ ಇಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ಒಬ್ಬ ಬೌಲರ್ ರನ್ನಪ್ಪಲ್ಲಿ ಬರಬೇಕಾದ್ರೇ ಕ್ಲೋಸ್ ಫೀಲ್ಡರ್ಗಳು ಸ್ವಲ್ಪ ಮೂಮೆಂಟಲ್ಲಿ ಇರ್ತಾರೆ. ನಾವು 30 yards ಆ ಒಂದು ಲೈನಿಂದ ಒಳಗಡೆ ಬರ್ತಾ ಇರ್ತಾರೆ ಮೂಮೆಂಟಲ್ಲಿ. ಬಟ್ ರಶೀಕ್ ಸುಮ್ಮನೆ ನಿಂತಿದ್ದಾರೆ. ಸೊ ಈ ಟೈಮಲ್ಲಿ ಪಂಪ್ಟಪ್ ಆಗಿರಬೇಕಾಗತ್ತೆ. ಹೌದು, ಬೌಲರ್ ಒಬ್ಬ ಫೀಲ್ಡರ್ ಆಗಿ ಸ್ವಲ್ಪ ಲೇಟ್ ಇರ್ತಾರೆ. ಬಟ್ ಇಂಥ ಮ್ಯಾಚ್ಗಳಲ್ಲಂತೂ ನಾವು ಆನ್ ಟೋಸ್ ಇರಬೇಕು ನಮ್ಮದು. ಸೊ ಇದನ್ನು ನನಗನ್ನಿಸ್ತು. ಇನ್ನೊಂದು ಭುವನೇಶ್ವರ್ ಕುಮಾರ್, ಅಲ್ಲಿ ಅವ್ರದ್ದೇ ಪಿಚ್, ಏನಂದರೆ ಹಿಂದೆ ಆಡಿದಂಥ ಪಿಚ್ ಅದು. ಕೊನೆಯ ಓವರ್ ಅವರು ಸ್ಟಾರ್ಟಿಂಗಲ್ಲಿ ಎಕ್ಸ್ಪೆನ್ಸಿವ್ ಆದರೂ ಕೂಡ ಲಾಸ್ಟಿಗೆ ಡೆತ್ತಲ್ಲಿ ಬಂದು ಮಾಡಿದಂಥ ಬೌಲಿಂಗ್ ತುಂಬ ಚೆನ್ನಾಗಿತ್ತು. ರಶೀಕ್ದಾರ್ ಕೂಡ ಲಾಸ್ಟ್ ಓವರ್ ಆ ಟೈಮಲ್ಲಿ ಬಂದು ಕಂಟ್ರೋಲ್ ಮಾಡೋದು ಇಟ್ಸ್ ನಾಟ್ ಈಸಿ. ಬಟ್ ನನಗೆ ಸೆಕೆಂಡ್ ನಾವು ಬ್ಯಾಟಿಂಗ್ ಮಾಡಿದಾಗ ಇನಿಷಿಯಲ್ 9 overs ಹೇಗೆ ಅಪ್ರೋಚ್ ಇತ್ತು, ಏನು ಇಂಟೆಂಟ್ ಇತ್ತು, ಅದಾದಮೇಲೆ ನಾವು ಸ್ಲೋ ಆಗಿ ಆಡಿದ್ವಿ ಒಂದು. ಎರಡನೇದಾಗಿ ಅವರು ಚೆನ್ನಾಗಿ ಬೌಲ್ ಮಾಡಿದ್ರು. ನಿಜಕ್ಕೂ ಇಶಾನ್ ಮಲ್ಲಿಂಗ ಹಾಗೆ ಸಾಕಿಬ್ ಹುಸೇನ್ ಸ್ಲೋವರ್ ಬಾಲ್. ನೀವು ಪ್ರಿವ್ಯೂ ವಿಡಿಯೋದಲ್ಲಿ ನಾನು ಹೇಳಿದ್ದು ನೀವು ಗಮನಿಸಿರ್ಬೋದು. ಯಂಗ್ಸ್ಟರ್ಸ್ ಸ್ವಲ್ಪ ವಿಕೆಟಿಗೆ ಹೋಗ್ತಾರೆ, ವಿರಾಟ್ ಕೊಹ್ಲಿನ ಹೇಗೆ ಔಟ್ ಮಾಡಬೇಕು ಅಂತ ಅದನ್ನು ಚಾಲೆಂಜಾಗಿ ತೊಗೊಂಡು ಆಡ್ತಾರೆ ಅಂತ. ಪ್ರಿನ್ಸ್ ಯಾದವ್ ಹೇಗೆ ಔಟ್ ಮಾಡಿದ್ರು ಅದೇ ರೀತಿಯಾಗಿ ಸಾಕಿಬ್ ಇವತ್ತು ವಿರಾಟ್ನ ಕಾಡಿದ್ರು. ವಿರಾಟ್ ವಿಕೆಟನ್ನು ಅವರು ಲೈಫ್ ಪೂರ್ತಿ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ವಿಕೆಟ್ ಅದು. ಸೊ ಇದು ನಾವು ನೋಡ್ತಾ ಇದ್ದ ಹಾಗೆ ಆ ಬಾಲ್ ನೋಡ್ತಿದ್ರು ಕೂಡ ಚೆನ್ನಾಗಿ ರಿವರ್ಸ್ ಸ್ವಿಂಗ್ ಆಗ್ತಾಯಿತ್ತು. ತುಂಬ ಹಾರ್ಡ್ ಪಿಚ್ ಆಗಿದ್ದರಿಂದ ನೀವು ನೋಡ್ತಾ ಇದ್ದರೆ ತುಂಬ ಡ್ಯಾಮೇಜ್ ಆಗಿತ್ತು ಬಾಲ್. ಸೊ ಅದರೊಂದು ಬೆನಿಫಿಟ್ ಕೂಡ ಸಾಕಿಬ್ ಹುಸೇನ್, ಇಶಾನ್ ಮಲ್ಲಿಂಗ ಇಬ್ಬರೂ ಕೂಡ ತುಂಬ ಚೆನ್ನಾಗಿ ಬಾಲ್ ಮಾಡಿದ್ರು. ಹರ್ಷಲ್ ಪಟೇಲ್ ಕೂಡ ಒಂದಷ್ಟು ರಿವರ್ಸ್ ಸ್ವಿಂಗ್ ಮಾಡುವಂಥ ಟ್ರೈ ಮಾಡಿದ್ರು. ಬಟ್ ವಾಟ್ ಎವರ್, ಗೋಲ್ ಪೋಸ್ಟ್ 166ಕ್ಕೆ ಶಿಫ್ಟ್ ಆಗಿದ್ದು ಒಂಥರ ಸ್ಮಾರ್ಟ್ ಮೂವ್. ಇನ್ನೊಂದು ಕಡೆ ನಾವು ಅವರಿಗೂ ನಮಗೆ ದಬಾಯಿಸಿ ಹೊಡಿತಿರ್ಬೇಕಾದ್ರೆ, ಅಷ್ಟೊಂದೆಲ್ಲ ಹೊಡೆದಿರಬೇಕಾದ್ರೆ, ಕಿಶನ್, ಕ್ಲಾಸನ್, ಅಭಿಷೇಕ್ ಶರ್ಮಾ, ನಾವು ಒಂದಷ್ಟು ರುಚಿ ತೋರಿಸ್ಬೇಕಾಗಿತ್ತು ಅವರಿಗೆ ಅಂತ ಅನಿಸ್ತು. ಬಟ್ ನೀವು ರನ್ ರೇಟ್ ನೋಡ್ತಾ ಇದ್ರೆ ಆಲ್ಮೋಸ್ಟ್ 10ಗೆ ಹೋಗ್ತಾ ಇತ್ತು, ಈಕ್ವಲಿನೇ ಹೋಗ್ತಾಯಿದ್ರು. ಸೊ ತುಂಬ ಕೆಟ್ಟದಾಗಿ ಆಡಿದ್ರ ಇಲ್ಲ, ಸ್ಮಾರ್ಟಾಗಿ ಆಡಿದ್ರ ಹೌದು. ಬಟ್
ಸ್ವಲ್ಪ ಇಂಟೆಂಟ್ ತೋರಿಸ್ಬೇಕಾಗಿತ್ತಾ ಅಂತ ಕೇಳಿದ್ರೆ ಅದು ಹೌದು. ಸೊ ಇದನ್ನು ನಿಮಗೆ ಬಿಡ್ತೀನಿ ನಿಮ್ಮ ಒಂದು ಯೋಚನೆಗೆ. ಸೊ ಇಲ್ಲಿಂದ ಹೇಗೆ ಹೋಗುತ್ತೆ ಇದು? ಯಾಕಂದರೆ ನಮಗೆ ಜಿ ಟಿ ನಿಮಗೆ ಗೊತ್ತು, ಜಿ ಟಿ ನಮಗೆ ಮುಂದಿನ ಒಂದು ಏನು ಕ್ವಾಲಿಫೈರಲ್ಲಿ ಸಿಗುತ್ತೆ. ಸೊ ಅವರ ಅಪ್ರೋಚ್ ಹೇಗೆ ಅಂತಂದರೆ ಅವ್ರದ್ದೊಂದು ಸೆಟ್ ಒಂದಿಷ್ಟು ಫಾರ್ಮುಲಾ ಇದೆ. ಅಷ್ಟರೊಳಗಡೆ ಅವರ ಸ್ಟ್ರೈಕ್ ರೇಟ್ ನೋಡಿ, ಆಲ್ಮೋಸ್ಟ್ ನೋಡಿದ್ರೆ ಎಲ್ಲರೂ ಕೂಡ ಒಂದು 140, 150 ಸ್ಟ್ರೈಕ್ ರೇಟಲ್ಲಿ ಆಡೋವಂಥವ್ರನ್ನೇ. ಸಾಯಿ ಸುದರ್ಶನ್, ಬಟ್ಲರ್ ಕೂಡ ಈ ಸಲ ಅವ್ರದ್ದು 140 ಏನೋ ಸ್ಟ್ರೈಕ್ ರೇಟ್ ಇದೆ. ಸೊ ಒಳ್ಳೆ ಒಪೊನೆಂಟ್ ನಮಗೆ ಸಿಕ್ಕಿರೋದು, ಅಂದರೆ ಈಸಿ ಒಪೊನೆಂಟ್ ಕಂಪೇರ್ ಟು ಅದರ್ಸ್. ಬಟ್ ಯಾವುದು ಈಸಿ ಅಲ್ಲ ಈ ಒಂದು ಟೂರ್ನಮೆಂಟಲ್ಲಿ, ಯಾಕಂದರೆ ತುಂಬ ಬಾಟಮಲ್ಲಿರುವಂಥ ಟೀಮ್ಗಳು ಕೂಡ ಗೆದ್ದಿರೋದು ನಾವು ನೋಡಿದ್ದೀವಿ. ಸೊ ಹಾಗಾಗಿ ನೆಕ್ಸ್ಟ್ ನಮಗೆ ಫೈನಲ್ಗೆ ಹೋಗೋಕ್ಕೆ ಒಂದು ಆಪೊನೆಂಟ್ ಸಿಕ್ಕಿರೋದು ಇಟ್ಸ್ ಗುಡ್ ಒನ್. ಯಾಕಂತಂದರೆ ನಮಗೆ ಹೆಚ್ಚಿನ ಬೆನಿಫಿಟ್ ಇದೆ. ಬಟ್ ನೋಡ ಯಾವ ರೀತಿಯಾಗಿ ಹೋಗುತ್ತೆ. ಟೂರ್ನಮೆಂಟೆಲ್ಲ ನಾವು ಅಂದ್ಕೊಂಡಾಗಿಲ್ಲ ಈ ಸಲ, ಯಾಕಂದರೆ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ. ಬಟ್ ಈ ಗೆಲುವು ಇನ್ನೊಂದು ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗಿದ್ರೆ ಸ್ವಲ್ಪ ಜಿ ಟಿಗೂ ಭಯ ಇರೋದು. ಬಟ್ ಜಿ ಟಿ ಸಹಜವಾಗಿ ಇದ್ದೇ ಇರುತ್ತೆ. ಆರ್ ಸಿ ಬಿ ಬಂದಿದೆ ಅಂತಂದಾಗ ಡಿಫೆಂಡಿಂಗ್ ಚಾಂಪಿಯನ್ಸ್. ಬಟ್ ಓವರಾಲ್ ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿದಾಗ ವೆಂಕಟೇಶ್ ಅಯ್ಯರ್, ನಾನು ಪ್ರಿವ್ಯೂ ವೀಡಿಯೋದಲ್ಲಿ ನಿಮಗೆ ತಿಳಿಸಿದ ಹಾಗೆ, ಯಾರು ರೆಗ್ಯುಲರ್ ಫಾಲೋ ಮಾಡ್ತಿರ್ತೀರ, ನಾನೇನು ಹೇಳಿದೆ ಆಯಿತು ಅಂತಲ್ಲ, ಬಟ್ ಒಂದು ಖುಷಿ ಕೊಡುತ್ತೆ. ನಾವೇನೋ ಪ್ರಿಡಿಕ್ಷನ್ ಮಾಡಿದ್ದು ನಿಜ ಆದಾಗ. ಕೆಲವೊಂದು ಸಲ ಪ್ರಿಡಿಕ್ಷನ್ ನಿಜ ಆಗಲ್ಲ. ವೆಂಕಟೇಶ್ ಅಯ್ಯರ್ನ ಓಪನಿಂಗ್ ತನ್ನಿ ಅಂದಿದ್ದು ಇವತ್ತು ವರ್ಕೌಟ್ ಆಯಿತು. ಸೊ ಅವ್ರನ್ನ ಹಾಗೆ ಮುಂದುವರಿಸಬೇಕು ಕೂಡ. ಬೆತ್ತಲ್ನ ಡ್ರಾಪ್ ಮಾಡಿ ಅಂತಂದಿದ್ದು ಕೂಡ ಇಂಜೂರ್ಡ್ ಅಂತ ಹೇಳಿದ್ರು. ಬಟ್ ನನಗನ್ನಿಸ್ತು ಅವ್ರನ್ನ ಡ್ರಾಪ್ ಮಾಡಿದ್ರೇನೋ ಅಂತ. ಬಟ್ ಓವರಾಲ್ ಒಂದು ಒಳ್ಳೆ ಕಂಫರ್ಟೇಬಲ್ ವಿಕ್ಟ್ರಿ ನಮಗೆ. ಬೌಲಿಂಗಲ್ಲಿ ನಾವು ತುಂಬ ಇದಾಗಬೇಕಾಗುತ್ತೆ. ಯಾಕಂತಂದರೆ ಅವರು ಸೆಕೆಂಡ್ ಇನ್ನಿಂಗ್ಸಲ್ಲಿ ಮಾಡಿದಂಥ ಬೌಲಿಂಗ್, ಸಾಮಾನ್ಯವಾಗಿ ನಿಮಗೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಗ್ರಿಪ್ ಆಗಲ್ಲ ಬಾಲ್, ಹ್ಯುಮಿಡಿಟಿ ಇದ್ದಾಗ ಡ್ಯೂ ಫ್ಯಾಕ್ಟರ್ ಎಲ್ಲ ಬರುತ್ತೆ. ಬಟ್ ಅವ್ರು ನೋಡಿದ್ರೆ ಸೆಕೆಂಡ್ ಇನ್ನಿಂಗ್ಸಲ್ಲೇ ಚೆನ್ನಾಗಿ ಬೌಲ್ ಮಾಡಿದ್ರು. ಸೊ ಮೇ ಬಿ ನಮ್ಮ ಬೌಲರ್ಗಳು ಕೂಡ ಫ್ಲ್ಯಾಟ್ ಟ್ರ್ಯಾಕ್ಗಳಲ್ಲೂ ಹೇಗೆ ನಾವು ವಿಕೆಟನ್ನು ತೆಗಿಬೋದು, ಹೇಗೆ ಸ್ಲಾಟಿಗೆ ಬಾಲ್ ಹಾಕ್ತೆ ಅವರಿಗೆ ನೀವು ನೋಡ್ತಾ ಇದ್ರೆ ಆಲ್ಮೋಸ್ಟ್ ಅವರು ಎಲ್ಲಿ ಬೇಕೋ ಅಲ್ಲಿ ಬಾಲ್ ಮಾಡಿಸ್ಕೊಂಡ್ರು. ನೀವು ದೇವದತ್ ಪಡಿಕ್ಕಲ್ ಔಟ್ ಆಗಿದ್ದು ನೋಡಿದ್ರೆ ಕರೆಕ್ಟಾಗಿ ಈಸನ್ ಮಲಿಂಗ ಅವರಿಗೆ ಯಾರ್ಕರ್ ಲೆಂತ್ ಹಾಕಿದ್ರು, ಸ್ವಲ್ಪ ಲೆಂತ್ ಮುಂದೆ ಬಿತ್ತು, ಯಾರ್ಕರ್ ಹಾಕೋಕ್ಕೆ ಟ್ರೈ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಜಸ್ಟ್ ಫ್ಲಿಕ್ ಥರ ಮಾಡಿದ್ರು, ಒಂಥರ ಹೆಲಿಕಾಪ್ಟರ್ ಅಂತಲೇ ಹೇಳ್ಬೋದು ಅದು. ಬಟ್ ಅಲ್ಲಿ ಪ್ಲೇಸ್ಮೆಂಟಲ್ಲಿ ಫೀಲ್ಡರ್ ಇದ್ದರು. ಸೊ ಇಂಥ ಪಿಚ್ಚಲ್ಲಿ ನೀವು ನಿಮ್ಮ ಬೌಲಿಂಗ್ಗೆ ಕರೆಕ್ಟಾಗಿ ಫೀಲ್ಡಿಂಗ್ ಪ್ಲೇಸ್ಮೆಂಟನ್ನು ಮಾಡಿಕೊಂಡು ವಿಕೆಟ್ ತೆಗಿಬೋದು ಅಂತ ಅವ್ರು ತೋರಿಸಿದ್ರು. ನಾವು ಅದನ್ನು ಮಾಡಬೇಕಾಗುತ್ತೆ. ಯಾಕಂದರೆ ತುಂಬ ಹೈ ಸ್ಕೋರಿಂಗ್ ಪಿಚ್ಗಳೇ ಸದ್ಯಕ್ಕಿರೋದು. ಮುಂದಿರುವಂಥ ಮ್ಯಾಚ್ಗಳು ಅಹಮದಾಬಾದ್ ಇರ್ಬೋದು, ಎಲ್ಲೆಲ್ಲಿ ನಾವು ಪ್ಲೇ ಆಫನ್ನು ಆಡ್ತೀವಿ. ಸೊ ಆ ಪಿಚ್ಗಳನ್ನು ಗಮನದಲ್ಲಿಟ್ಕೊಂಡು ನಾವು ಬೌಲಿಂಗನ್ನು ಇನ್ನೂ ಟೈಟ್ ಮಾಡಬೇಕಾಗತ್ತೆ. ಸ್ಟಿಲ್ ನಮಗೆ ಜಿತೇಶ್ ಟೆಸ್ಟಲ್ಲಿದ್ದಾರೆ, ಜಿತೇಶ್ ರೊಮ್ಯಾರಿಯೋ ಇಬ್ಬರ ಬ್ಯಾಟಿಂಗ್ ಕೂಡ ನಮಗೆ ಇನ್ನೂ ರೆಕ್ಟಿಫೈ ಆಗಿಲ್ಲ. ಬೌಲಿಂಗಲ್ಲಿ ಶೆಫರ್ಡ್ ಇವತ್ತು ಫಸ್ಟ್ 2 ಓವರ್ ಕಾಸ್ಟ್ಲಿ ಆದರೂ ಕೂಡ ಆಮೇಲೆ ಚೆನ್ನಾಗಿ ಕಮ್ಬ್ಯಾಕ್ ಮಾಡಿದ್ರು, ಲಾಸ್ಟ್ ಓವರ್ ಚೆನ್ನಾಗಿ ಮಾಡಿದ್ರು. ಸೊ ಬೌಲಿಂಗಲ್ಲಿ ಸುಯಶ್ ಇವತ್ತು ವಿಕೆಟ್ ತೆಗೆದರು. ಬಟ್ ರನ್ ಕಂಟ್ರೋಲ್ ಅಂತ ಬಂದಾಗ ಇನ್ನೂ ನಾವು ನೋಡಬೇಕಾಗುತ್ತೆ. ಕೃಣಾಲ್ ಪಾಂಡ್ಯ ಕೂಡ ಚೆನ್ನಾಗಿ ಬೌಲ್ ಮಾಡಿದ್ರು ಇವತ್ತು, ರನ್ ಕೂಡ ಹೋಗ್ತಾಯಿತ್ತು. ಬಟ್ ನಮ್ಮ ಪೇಸರ್ಸ್ ಭುವನೇಶ್ವರ್ ಕುಮಾರ್, ಹೇಸಲ್ವುಡ್, ರಶಿಕ್ದಾರ್ 3 ಜನ ಕೂಡ ಇವತ್ತು ಹೆವಿ ರನ್ ಹೋಗಿದ್ದಾರೆ. ಅಟ್ ದ ಸೇಮ್ ಟೈಮ್ ಕೆಲವೊಂದು ಓವರ್ ಚೆನ್ನಾಗಿ ಕಂಟೈನ್ ಕೂಡ ಮಾಡಿದ್ದಾರೆ. ಸೊ ನಮಗೆ ಕನ್ಸರ್ನ್ ಇರೋದು ಬೌಲಿಂಗ್, ಹಾಗೆ ನಮ್ಮ ಫೀಲ್ಡಿಂಗ್, ವಿಶೇಷವಾಗಿ ಫೀಲ್ಡಿಂಗ್ ಇನ್ನೂ ಟೈಟ್ ಆಗಬೇಕು. ಬ್ಯಾಟಿಂಗಲ್ಲಿ ಎಲ್ಲೆಲ್ಲಿ ನಮ್ಮ ವೀಕ್ನೆಸ್ ಇದೆ. ರಜತ್ ಇವತ್ತು ಸ್ವಲ್ಪ ಬ್ಯಾಟ್ ಟಚ್ಚಲ್ಲಿದ್ದರು, ವಾಪಸ್ ಬಂದಿದ್ದಾರೆ. ಉಳಿದ ಹಾಗೆ ಎಲ್ಲ ಪ್ಲೇಯರ್ಸ್ ಯಾರ್ಯಾರು ಔಟ್ ಆಫ್ ಫಾರ್ಮ್ ಇದ್ದಾರೆ, ರೈಟ್ ಟೈಮ್ ಪ್ಲೇ ಆಫಲ್ಲಿ ಪಾರ್ಟಿ ಜಾಯ್ನ್ ಆಗಬೇಕು. ಇಲ್ಲದೆ ಹೋದರೆ ಖಂಡಿತ ಸಮಸ್ಯೆ ಆಗುತ್ತೆ. ಬಟ್ ವಾಟ್ ಎವರ್, ಚೆನ್ನಾಗಿ ಆಡಿದ್ದೀವಿ, ಟೇಬಲ್ ಟಾಪರ್ಸ್ ಆಗಿ ಎಂಟ್ರಿ ಆಗಿದ್ದೀವಿ, ಒಂಥರ ಖುಷಿ ಇದು. ಸೊ ನಿಮ್ಗೇನು ಅನಿಸ್ತು ಇವತ್ತು ನಮ್ಮ ಅಪ್ರೋಚ್ ಚೆನ್ನಾಗಿತ್ತಾ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.